ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರ ಮಧ್ಯಾಹ್ನ 3:30 ಆಗಿತ್ತು. ಟೈಮ್ ಬಂದು ಆಫೀಸಿಂದ ಬಂದು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನನ್ನ ಮಗನೂ ಎಕ್ಸಾಮ್ ಮುಗೀತು. ಅಂದರೆ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಅವನು ಬಂದ. ಮಧ್ಯಾಹ್ನ ಊಟಕ್ಕೆ ಏನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಅದನ್ನೇ ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಅನ್ನ ಸಾಂಬಾರಿತ್ತು, ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಅನ್ನ. ಅವನು ರೊಟ್ಟಿ ಹಾಕ್ಕೊಡಮ್ಮ ಅಂತ ಹೇಳ್ದ. ಹಂಗೆ ನಾನು ಇವಾಗ ಬಂದಿದ್ನಲ್ಲ, ಮಧ್ಯಾಹ್ನ ಬೆಳಗ್ಗೆ ಒಂದೇ ಒಂದು ರೊಟ್ಟಿ ತಿಂದೋಗಿದ್ದಿದ್ದು ಅಷ್ಟೇ. ಅದಕ್ಕೆ ಇವಾಗ ಬಂದ್ಬಿಟ್ಟು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕೋ ಸಿಕ್ಕಾಬಟ್ಟೆ ಒಂಥರ ನೆನ್ನೆ ಕೆಲಸ ಮಾಡಿದ್ದಕ್ಕೋ ಇಲ್ಲ ಗಂಟ್ಲು ಎಲ್ಲ ಕಟ್ಬಿಟ್ಟಿದೆ, ಒಂಥರ ಜ್ವರ, ಏನು ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೇ ಮಧ್ಯಾಹ್ನ ಅಲ್ಲೇ ಬಂದ ತಕ್ಷಣವೇ ಇವಾಗ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತ್ರೆ ಗೀತ್ರೆ ತೊಗೊಂಡು ಮಲ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇವಾಗ ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಊಟಕ್ಕೆ ಮಧ್ಯಾಹ್ನ ರೊಟ್ಟಿನೇ ಇದು. ಅನ್ನ ಸಾರು ಇತ್ತು, ಅವ್ನು ತಿನ್ನಲಿಲ್ಲ. ಅನ್ನ ಸಾರು ರೊಟ್ಟಿನೇ ಹಾಕ್ಕೊಡು ಅಂತ ಹೇಳಿದ್ದ. ಬೆಳಗ್ಗೆ ಒಂದೇ ತಿನ್ಕೊಂಡು ಹೋಗಿದ್ದೆ, ಎಕ್ಸಾಮ್ ಇತ್ತಲ್ವ. ಲಂಚ್ ಬಾಕ್ಸ್ ಏನು ತೊಗೊಂಡೋಗೋ ಅಷ್ಟಿರಲಿಲ್ಲ. ಅದಕ್ಕೆ ಒಂದೇ ಒಂದು ತಿಂದೋಗಿದ್ದ. ಹಾಕ್ಕೊಡಮ್ಮ ಅಂತ ಹೇಳ್ದ, ಅದಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನೊಂದು ರಾಗಿ ಇದು ಅಕ್ಕಿ ಹಿಟ್ಟು ಬೀಸಿಸ್ಕೊಂಬಂದಿರಲಿಲ್ಲ, ಎಷ್ಟೊಂದು ದಿವಸ ಆಗೋಗಿತ್ತು. ಆಗಲೇ ಒಂದು 15-20 ದಿವಸ ಆಗೋಗಿತ್ತು. ನಾನು ರೊಟ್ಟಿ ಮಾಡಿನೇ ಒಂದು ತಿಂಗಳಾಗೋಗಿತ್ತು ಹತ್ರ. ಅದಕ್ಕೆ ಅವನು ಇವಾಗ ನೆನ್ನೆ ಹೋಗಿ ಬೀಸಿಸ್ಕೊಂಬಂದ್ರು, ನೆನ್ನೆ ಸಂಜೆ. ಅದಕ್ಕೆ ಇವತ್ತು ಬೆಳಗ್ಗೆ ಅದನ್ನೇ ಹಿಟ್ಟು ಹಾಕ್ಕೊಂಡು ಮಾಡಿದ್ದೆ. ನಾನು ರೊಟ್ಟಿನ ಈ ಥರನೂ ಮಾಡ್ತೀನಿ. ಈಗ ನೋಡಿ ಇವಾಗ ಬಳೆದ್ಬಿಟ್ಟು ರೊಟ್ಟಿ ಮಾಡ್ತೀನಲ್ಲ, ಇದು ಈ ಥರನೂ ಮಾಡ್ತೀನಿ. ನಮ್ಗೆ ಈ ಥರನೂ ಇಷ್ಟ. ಮತ್ತು ಇನ್ನೊಂದು ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಸಾಲ ರೊಟ್ಟಿ ಮಾಡ್ತಾರಲ್ಲ, ಕಲಿಸ್ಬಿಟ್ಟು ತಟ್ಟುಬಿಟ್ಟು ಮಾಡ್ತಾರಲ್ಲ ಬಟ್ಟೆ ಮೇಲೆ, ಅದನ್ನು ಮಾಡ್ತೀನಿ. ಆಮೇಲೆ ಇನ್ನೊಂದು ಈ ಮಲೆನಾಡು ಕಡೆ ಮಾಡ್ತಾರಲ್ಲ, ಕಲಿಸ್ಬಿಟ್ಟು ನೀಟಾಗಿ ಅದನ್ನು ಒಸ್ದುಬಿಟ್ಟು ಮಾಡ್ತಾರಲ್ಲ, ಆ ಥರ ರೊಟ್ಟಿನೂ ಮಾಡ್ಕೊತೀನಿ. ನಮ್ಗೆ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಈ ಥರ ಇಷ್ಟ. ಇದನ್ನು ನೋಡಿ ಇವಾಗ ಹೆಂಚ ಮೇಲೆ ಬಳಿದ ಮೇಲೆ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಈ ರೊಟ್ಟಿ ತಿನ್ನೋದಕ್ಕೆ. ಚಟ್ನಿ ಜೊತೆ ಮತ್ತು ಕುಂಬಳಕಾಯಿ ಪಲ್ಯ ಇದೆಲ್ಲ ಮಾಡ್ಕೊಂಡು ತಿಂದರೆ, ಮತ್ತು ಉಪ್ಸಾರಿನ ಖಾರದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಹುಷಾರಿಲ್ದಾಗ ಏನಾದರೂ ಆದಾಗ ಉಪ್ಸಾರಿನ ಖಾರದ ಜೊತೆ ಈ ರೊಟ್ಟಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನನಗಂತೂ ಉಪ್ಸಾರು ಖಾರದಲ್ಲಿ ತಿನ್ನೋಕ್ಕೆ ಸಖತ್ ಇಷ್ಟ. ನೋಡಿ ಇವಾಗ ಈಚೆ ಕೂತ್ಕೊಂಡು ತಿಂತಾಯಿದ್ದೀನಿ. ಬಂದು ಸಾಕಾಗಿತ್ತು, ಒಂಥರ ಜ್ವರ ಬಂದಂಗೆ ಆಗೋಗಿತ್ತು, ಬಿಸಿ ಮೈಯಲ್ಲಾಗಿತ್ತು. ಅದಕ್ಕೆ ಆಚೆನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊರಗಡೆ ನೋಡ್ಕೊಂಡು ಹಂಗೆ ಕೂತ್ಕೊಂಡು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ನೋಡ್ತೀನಿ, ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಬಿಡೋಣ ಅಂತ. ಆಮೇಲೆ ಬೇರೆ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಮನ್ಕೊಂಡೆ. ಒಂದು 4-4:15 ಆಗಿತ್ತು. 4:15 ಆಗೋಗಿತ್ತಲ್ಲ ಇವತ್ತು. ಅದಕ್ಕೆ ಆಮೇಲೆ ಎದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಅಂತೂ ಇರಲೇಬೇಕು ನಮಗೆ, ಏನಿಲ್ಲ ಅಂದರೂ ಕಾಫಿ ಮೇನ್ ಬೇಕೇ ಬೇಕು ನನಗೆ. ಕಾಫಿ ಕುಡಿದಲ್ಲೇ ಇದ್ದರೆ ಇರೋಕ್ಕೆ ಆಗೋದಿಲ್ಲ. ಬೆಳಗ್ಗೆನೂ ಬೇಕು, ಮತ್ತು ಸಂಜೆ 4 ಗಂಟೆಗೆ. ಇಲ್ಲಾಂದರೆ ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗೋಗ್ಬಿಡುತ್ತೆ. ಏನೇ ಆದ್ರೂ ಕಾಫಿ ಅಂತೂ ನಂಗೆ ಬೇಕೇ ಬೇಕು. ಅದು ಒಂದೊಂದು ಸಲ ನಾನು ಎಷ್ಟು ಟ್ರೈ ಮಾಡ್ತೀನಿ ಅದನ್ನು ಬಿಟ್ಬಿಟ್ಟಿರೋಣ ಅಂತ. ಬಿಟ್ಬಿಟ್ಟಿದ್ದಷ್ಟು ತಲೆನೋವು ಜಾಸ್ತಿ ಆಗೋಗ್ಬಿಡುತ್ತೆ. ಏನೋ ಕುಡ್ದಿಲ್ವಲ್ಲ, ಏನೋ ಮಾಡಿಲ್ವಲ್ಲ, ಅಂದರೆ ಏನೋ ಕಳ್ಕೊಂಡಿರೋ ಥರ ಅನ್ನೋ ಥರ ಫೀಲ್ ಬಂದುಬಿಡುತ್ತೆ. ಕಾಫಿ ಮಾಡ್ಕೊಂಡು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾವಾಗೂ ಇದೇ ಥರನೇ ನಾರ್ಮಲಾಗಿ 4:15 ಒಂದು ಸಲ ಕಾಫಿ ಕುಡಿಲೇಬೇಕು. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಕಾಫಿ ಕುಡಿತೀನಿ ಅಷ್ಟೇ. 2 ಟೈಮ್ ಕುಡ್ಕೊತೀವಿ. ಅದು ಕುಡಿಲೇಬೇಕು 2 ಟೈಮು. ಆ ಟೈಮ್ ಬಂದಾಗ ಏನೋ ತಿಂದಿಲ್ಲ, ಏನೋ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಾಯಿರುತ್ತೆ ಆ ಟೈಮಲ್ಲಿ. ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇವಾಗ ಸ್ವಲ್ಪ ಪಾತ್ರೆ ಇತ್ತು, ಅವನ್ನೆಲ್ಲ ತೊಳ್ಕೊತಾ ಇದ್ದೀನಿ. ನೋಡಿ ಮಧ್ಯಾಹ್ನ ನಾನು ರೊಟ್ಟಿ ಹಾಕಿದ್ನಲ್ಲ, ಅವನ್ನೆಲ್ಲನೂ ಹಾಕ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ಬಂದು ತೊಳ್ಕೊಳ್ಳೋಣ ಸಾಯಂಕಾಲ ಅಂದ್ಬಿಟ್ಟು. ಈ ಪಾತ್ರೆಗಳೆಲ್ಲ ಅದಕ್ಕೆ ಇಷ್ಟೊಂದು ಇದ್ದಾವೆ, ಇವನ್ನೆಲ್ಲ ತೊಳ್ಕೊಬೇಕು. ಅನ್ನ ಎಲ್ಲ ಇತ್ತು, ಅನ್ನ ಎಲ್ಲ ತೆಗ್ದಿಟ್ಬಿಟ್ಟು ಕುಕ್ಕರೆಲ್ಲ ತೊಳ್ಕೊತಾ ಇದ್ದೀನಿ. ಇವತ್ತೇನು ಅಡುಗೆ ಏನು ಮಾಡೋ ಅಷ್ಟಿಲ್ಲ, ಬರೀ ಸಾಂಬಾರಿದೆ, ನುಗ್ಗೆಕಾಯಿ ಸಾಂಬಾರು ನೆನ್ನೆ ಸಂಜೆ ಮಾಡಿದ್ನಲ್ಲ, ಅದಕ್ಕೆ ಅನ್ನ ಇಟ್ಕೊತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕೋಗಲ್ಲ. ಇವಾಗ ನೋಡಿ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ರೆ ಅರ್ಧ ಕೆಲಸ ಆಗೋಗುತ್ತೆ. ಆಮೇಲೆ ನಮ್ಮ ಅಮ್ಮಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಬಿಡ್ತೀನಿ. ಅವ್ರು ಆಮೇಲೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಕೊತಾರೆ. ನಾನು ಬೆಳಗ್ಗೆ ಎಲ್ಲ ಹಚ್ಚೋಗಿದ್ದೀನಿ. ಆಮೇಲೆ ಇವಾಗ ಅವರು ಹಚ್ಕೊತಾರೆ. ಅಷ್ಟರಲ್ಲಿ ಇವಾಗ ನೋಡಿ ಕಸ ಎಲ್ಲ ಗುಡಿಸಿದ್ದೀನಿ. ಆಲೆ ಆಗಿದೆ. ಇವಾಗ ಪಾತ್ರೆ ತೊಳ್ಕೊಂಬಿಡ್ತೀನಿ. ಪಾತ್ರೆ ತೊಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ, ಟಿ ವಿ ನೋಡ್ಕೊಂಡು, ಇಲ್ಲ ಮಾಡಿ ಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬಂದರೆ ಆಮೇಲೆ ನೈಟ್ ಆಗೋದಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಟ್ಬಿಟ್ರೆ ಮುಗಿಯುತ್ತೆ. ಇವತ್ತಿನ್ನೇನಿಲ್ಲ, ತಿರ್ಗಿ ನಾನು ಮಾತ್ರೆ ತೊಗೋಬೇಕು.
ಇವಾಗ ತೊಗೊಂಡಿರೋ ಸ್ವಲ್ಪ ಒಂಚೂರು ಕಮ್ಮಿ ಆಗಿದೆ, ನೋಡೋಣ. ಹಾಗೆ ಇದ್ದರೆ ಇನ್ನೊಂದು ಮಾತ್ರೆ ತೊಗೊಂಡು ಮಲ್ಕೊಬೇಕು ಅಷ್ಟೇ. ನೋಡಿ ಇವಾಗ ಹೆಂಚನ್ನ ಚೆನ್ನಾಗಿ ಉಜ್ಕೊತಾ ಇದ್ದೀನಿ. ರೊಟ್ಟಿ ಹಾಕಿದ್ನಲ್ಲ ಅದು ಡ್ರೈ ಆಗಿ ನಾವು ಎಣ್ಣೆ ಏನು ಹಚ್ಚೋದಿಲ್ವಲ್ಲ, ಈ ಸೌರ ರೊಟ್ಟಿ ಮಾಡೋದಕ್ಕೆ ಎಣ್ಣೆ ಹಚ್ಚಂಗಿಲ್ಲ. ಎಣ್ಣೆ ಹಚ್ಚಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೇ ಹಂಗೆ ಬೆಳಿತೀವಲ್ಲ, ಅದೊಂಥರ ಎಣ್ಣೆ ಇಲ್ದಂಗೆ ಹೆಂಚು ಡ್ರೈ ಆಗಿರುತ್ತೆ. ಬೇರೆ ದೋಸೆ ಹಾಕೋಕ್ಕೆ ಇದಕ್ಕೆಲ್ಲನೂ ಆಗೋದಿಲ್ಲ, ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇವಾಗೆಲ್ಲ ನೋಡಿ ನೀಟಾಗೆಲ್ಲ ತೊಳೆದ್ಬಿಡ್ತೀನಿ. ಚೆನ್ನಾಗಿ ಉಜ್ಕೊಂಡು ತೊಳೆದಿಟ್ಕೊಂಬಿಡ್ಬೇಕು. ತೊಳೆದ್ಬಿಟ್ಟು ಇವಾಗ ಒರೆಸ್ಕೊತಾ ಇದ್ದೀನಿ. ಒರೆಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲದಕ್ಕೂ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಉಜ್ಜಿದ್ರೆ ಎಣ್ಣೆ ಹಾಕ್ಬಿಟ್ಟು ಅದು ಹಾಗೆ ನೆನ್ಕೊಳ್ಳುತ್ತಲ್ಲ, ನಾಳೆ ಬೇಕಾದ್ರೆ ದೋಸೆ ಹಾಕ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಇಲ್ಲಾಂದರೆ ನಾವು ದೋಸೆ ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಚಪಾತಿ ಬೇಕಾದ್ರೆ ಮಾಡ್ಕೊಬೋದು, ದೋಸೆ ಹಾಕೋಕ್ಕಾಗೋದಿಲ್ಲ. ಅದಕ್ಕೇ ಇವಾಗೆಲ್ಲ ಉಜ್ಜಿಟ್ಬಿಡ್ತೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ದೋಸೆ ಬೇಗ ಎದ್ದೇಳುತ್ತೆ. ನಾನು ಆದಷ್ಟು ದೋಸೆ ಇದೆಲ್ಲನೂ ಈ ಕಬ್ಬಿಣದ ತವದಲ್ಲೇ ಮಾಡ್ಕೊಳ್ಳೋದು. ನಾರ್ಮಲ್ ತವ ಇದರಲ್ಲಿ ನಾನ್ ಸ್ಟಿಕ್ ತವದಲ್ಲಿ ಇವಾಗ ಬರಲ್ವಲ್ಲ, ಯಾವಾಗಾರು ಕಿತ್ತೋಗ್ಬಿಡುತ್ತಲ್ಲ, ಅಂಥ ಟೈಮಲ್ಲಿ ನಾನ್ ಸ್ಟಿಕ್ ಉಪಯೋಗಿಸ್ತೀನಿ. ಇಲ್ಲಾಂದರೆ ನಾನು ಕಬ್ಬಿಣದ ತವದಲ್ಲೇ ಮಾಡೋದು. ಇದರಲ್ಲೇ ರೊಟ್ಟಿನೂ ಚಪಾತಿ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ತವಕ್ಕಿಂತ ಇದೇ ವಾಸಿ. ಚಪಾತಿನೂ ಅಷ್ಟೇ, ಅದರಲ್ಲಿ ನಾರ್ಮಲ್ ತವದಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದರಲ್ಲಿ ಆ ಥರ ಆಗೋದಿಲ್ಲ. ಕಬ್ಬಿಣದ ತವದಲ್ಲಿ ನಾವು ಚಪಾತಿ ಹಾಕ್ದಂಗೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಕಬ್ಬಿಣದ ತವನೇ ಯೂಸ್ ಮಾಡೋದು. ಮತ್ತು ಹೆಲ್ತ್ಗೂ ಒಳ್ಳೆಯದು. ನಾನ್ ಸ್ಟಿಕ್ ತವದಲ್ಲಿ ಅದೇನೋ ಕ್ಯಾನ್ಸರ್ ಅದು ಇದೆಲ್ಲ ಬರುತ್ತಲ್ಲ, ಸೊ ಅದಕ್ಕೆ ನಾನು ಅದನ್ನು ಜಾಸ್ತಿ ಉಪಯೋಗಿಸಲ್ಲ. ನನ್ನ ಹತ್ರ ಇರೋದೇ ಸದ್ಯಕ್ಕೆ ನಾನ್ ಸ್ಟಿಕ್ದು ಅದೊಂದೇ ತವ ಒಂದೇ ಇರೋದು. ಅದು ಕುಕ್ಕರ್ ತೊಗೊಂಡಲ್ಲ ಪಿಜನ್ದು, ಅದರಲ್ಲಿ ಬಂದಿರೋದದು. ಅದು ಬಿಟ್ಟು ನಾನು ಯಾವುದೂ ನಾನ್ ಸ್ಟಿಕ್ ಜಾಸ್ತಿ ತೊಗೊಂಡೇ ಇಲ್ಲ. ನನ್ನ ಹತ್ರ ಇಲ್ಲವೇ ಇಲ್ಲ ನಾನ್ ಸ್ಟಿಕ್ ಯಾವುದೂ. ಇವಾಗ ನೋಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪಾತ್ರೆ ಎಲ್ಲ ತೊಳೆದು ನಮ್ಮಮ್ಮ ಎಲ್ಲ ದೀಪ ಹಚ್ಚಾದಮೇಲೆ ಈ ಗೋಲಿ ಬಜ್ಜಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದು ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡು ಅಂತ ಕೇಳಿದ್ನಲ್ಲ ನನ್ನ ಮಗ. ಅದಕ್ಕೇ ಒಂದು ಸ್ವಲ್ಪನೇ ಆಗೋಷ್ಟು ಗೋಲಿ ಬಜ್ಜಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಲಿ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ನಾನು ಆಗಲೇ ಕಾಫಿ ಎಲ್ಲ ಕುಡ್ದು ಆಗೋಗಿತ್ತು. ಇವಾಗ ಸಂಜೆ ಟಿ ವಿ ನೋಡ್ಕೊಂಡು ಕುತ್ಕೊಂಡು ತಿನ್ನೋದಕ್ಕೆ ಕೇಳ್ತಾ ಇದ್ದ, ಅದಕ್ಕೆ ಮಾಡ್ಕೊಡ್ತಾಯಿದ್ದೀನಿ ಅಷ್ಟೇ. ಅವ್ನಿಗೆ ಎಕ್ಸಾಮ್ ಬೇರೆ ಇದೆಯಲ್ಲ, ಓದ್ತಾ ಇರ್ತಾನೆ. ಅದಕ್ಕೆ ಏನಾದರೂ ಮಾಡಿಕೊಡು ಅಂತ ಕೇಳ್ದೆ, ಮಾಡಿಕೊಡ್ತಾಯಿದ್ದೀನಿ. ಇವಾಗ ನೋಡಿ ಇದಕ್ಕೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ಅಷ್ಟೇ. ಟೇಸ್ಟ್ಗೆ ಮತ್ತು ಖಾರಕ್ಕೆ ಅಷ್ಟೇ. ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜಿಂಜರ್, ಇದು ಶುಂಠಿ ಇದೆಯಲ್ಲ, ಶುಂಠಿನ ಒಂದು ಸ್ವಲ್ಪ ತೊಗೊಂಡು ತುರಿದಿಟ್ಕೋಬೇಕು ಅಷ್ಟೇ. ಇದಿಷ್ಟು ಚೆನ್ನಾಗಿ ತುರಿದಿಟ್ಕೊಂಡ್ರೆ ಇದೆ ಅಷ್ಟೇ, ಇನ್ನೇನು ಬೇಕಿಲ್ಲ ಇದಕ್ಕೆ. ಸಕ್ಕರೆ ಅದು ಇದು ಅಷ್ಟೇ ಬೇಕು. ಸಕ್ಕರೆ ಸ್ವಲ್ಪ ಮತ್ತು ಮೊಸರನ್ನು ಸ್ವಲ್ಪ ಬೇಕಾಗುತ್ತೆ. ಇವಾಗ ಮಿಕ್ಸ್ ಮಾಡೋವಾಗ ತೋರಿಸ್ತೀನಿ ನೋಡಿ. ಇವಾಗ ಶುಂಠಿನ ಚೆನ್ನಾಗಿ ತುರಿದಿಟ್ಕೊಬೇಕು. ಶುಂಠಿ ಇದು ನನಗೆ ಇದರಲ್ಲಿ ಬಂದಿರೋದು, ಇದು ಅದೇ ಕಟ್ಟರ್ ಮಿಷಿನ್ ಬರುತ್ತಲ್ಲ, ಈ ವೆಜಿಟೇಬಲ್ಸು ಎಲ್ಲ ಕಟ್ ಮಾಡ್ತಾರಲ್ಲ, ಅದರಲ್ಲಿ ಬಂದಿರೋದು. ಈ ಚಿಕ್ಕದನ್ನ ತುರಿಯೋಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊತೀನಿ ಅಷ್ಟೇ. ಜಾಸ್ತಿ ಏನು ದೊಡ್ಡದು ತೊಗೊಂಡ್ರೆ ಅದನ್ನು ತೊಳೆಯೋದು ಅದೆಲ್ಲ ಇಷ್ಟಕ್ಕೆ, ಅದನ್ನು ದೊಡ್ಡದು ಯಾಕೆ ತೊಗೊಳ್ಳೋದು ಅಂದ್ಬಿಟ್ಟು ಚಿಕ್ಕದೇ ತೊಗೊಂಡಿದ್ದೀನಿ. ನೋಡಿ ಇವಾಗ ಅವೆಲ್ಲನೂ ಹಚ್ಚಿಟ್ಕೊಂಡಾಯ್ತು. ಇವಾಗ ಒಂದು ಬೌಲ್ ತೊಗೊಂಡು ಮೈದಾ ಹಾಕ್ಕೋತಾ ಇದ್ದೀನಿ. ಮೈದಾನು ಸ್ವಲ್ಪ ಶುಗರ್ ಹಾಕ್ಕೋತಾ ಇದ್ದೀನಿ. ಶುಗರ್ ಬಂದ್ಬಿಟ್ಟು ಕಲರ್ ಬರೋದಕ್ಕೋಸ್ಕರ ಅಷ್ಟೇ. ಮತ್ತು ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ. ಗೋಲಿ ಬಜ್ಜಿ ಮೇನ್ ಇಂಪಾರ್ಟೆಂಟು ಶುಗರ್ ಹಾಕಲೇಬೇಕು. ಆಮೇಲೆ ಸ್ವಲ್ಪ ಇದು ಉಪ್ಪು ಒಂಚೂರು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ತುರಿದಿಟ್ಟಿದ್ನಲ್ಲ ಶುಂಠಿ, ಅದೊಂದು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿ ಹಚ್ಚಿದ್ನಲ್ಲ, ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಮಧ್ಯದಲ್ಲಿ ಸಣ್ಣಕ್ಕೆ ಹಚ್ಚಾಕಿರೋ ಕಾಯಿ ಇರುತ್ತಲ್ಲ, ಅದು ಸಣ್ಣಕ್ಕೆ ಹಚ್ಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮಧ್ಯೆ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಏನಕ್ಕೆ ಅಂದರೆ ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಸೋಡಾ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದೇನೋ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಬೇಕು ಅಂತ ಹೇಳ್ತಾರೆ. ನಾನು ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ ಕಲಿಸ್ತಾ ಇದ್ದೀನಿ ನೋಡಿ. ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊತೀನಿ. ಜೀರಿಗೆ ಸ್ವಲ್ಪ ಮರ್ತೋಗಿತ್ತು, ಅದನ್ನು ಇವಾಗ ಜೀರಿಗೆ ತೆಗೆದು ಜೀರಿಗೆ ಹಾಕ್ಕೋತೀನಿ. ನೋಡಿ ಇವಾಗ ಸ್ವಲ್ಪ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದು ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇದು ಗೋಲಿ ಬಜ್ಜಿ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನಾನೇನು ಜಾಸ್ತಿ ಹೊತ್ತು ಇಟ್ಟಿಲ್ಲ, ಅಂದರೆ ನೆನೆಯೋಕ್ಕೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಏನೂ ಇಟ್ಟಿಲ್ಲ ನಾನು. ಸೋಡಾ ಹಾಕಿದ್ದೀನಲ್ಲ ಅದಕ್ಕೆ ಬೇಗನೆ ಉಬ್ಬು ಬರುತ್ತೆ.
ನಾನೇನು ಜಾಸ್ತಿ ಹೊತ್ತು ನೆನೆಸೇ ಇಲ್ಲ. ಇವಾಗ ಹಿಂಗೆ ಕಲಸಿದ್ನಲ್ಲ, ಕಲಸಿದ ತಕ್ಷಣವೇ ನಾನು ಇಮಿಡಿಯೇಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಹಂಗೆ ಗೋಲಿ ಬಜ್ಜಿ ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಹೋಟೆಲೆಲ್ಲ ಸಿಗುತ್ತಲ್ಲ ಸೇಮ್ ಹಂಗೇ ಇರುತ್ತೆ. ಮತ್ತು ಇನ್ನೊಂದು ತೆಂಗಿನಕಾಯಿ ಸಣ್ಣ ಕಟ್ ಮಾಡಾಕಿದ್ರೆ ಮಧ್ಯೆ ಸಿಗುತ್ತಲ್ಲ, ಅದ್ರದ್ದಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಮರ್ತೋಗಿತ್ತು, ಅದಕ್ಕೆ ಇವಾಗ ಜೀರಿಗೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ಕಲಿಸ್ಕೊಬೇಕು. ಈಗ ನೋಡಿ ಆ ಥರ ಹಿಂಗೆ ಎತ್ತಿ ಹಿಂಗೆ ಕೆಳಗೆ ಬಿಟ್ಟರೆ ಉಂಡೆ ಥರ ಹಂಗೆ ಬಂದು ಎಣ್ಣೆಲಿ ಬೀಳಬೇಕು, ಆ ಥರ ಕಲಿಸ್ಕೊಬೇಕು. ಇವಾಗ ಇನ್ನೊಂದು ಕಡೆ ನಾನು ಎಣ್ಣೆ ಬಿಸಿಗೆ ಇಕ್ಕೊತಾ ಇದ್ದೀನಿ. ನಾನೇನು ನೆನೆಯೋಕ್ಕೆ ಬಿಟ್ಟಿಲ್ಲ, ನೆನೆಯೋಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನೆನೆಯೋಕ್ಕೆ ಬಿಟ್ಟಿಲ್ಲ, ಡೈರೆಕ್ಟಾಗಿ ಹಂಗೆ ಎಣ್ಣೆಗೆ ಹಾಕ್ಕೊತೀನಿ. ನೋಡಿ ಇವಾಗ ಆ ಥರ ಬಿಟ್ಟಿದ ತಕ್ಷಣ ಹಂಗೆ ಉಂಡೆ ಥರ ಎಣ್ಣೆಲಿ ಬೀಳಬೇಕು, ಅದು ಕರೆಕ್ಟ್ ಅದ ಇರುತ್ತೆ. ಸ್ವಲ್ಪ ಎಣ್ಣೆ ಇನ್ನೂ ಒಂಚೂರು ಕಾಯಬೇಕಿತ್ತು, ನಾನು ಮುಂಚೆನೇ ಹಾಕ್ಕೊಂಬಿಟ್ಟಿದ್ದೀನಿ. ಆದರೆ ಚೆನ್ನಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಗೋಲಿ ಬಜ್ಜಿ ಅಂತೂ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಟ್ಲಲ್ಲಿ ಸಿಗುತ್ತಲ್ಲ ಸೇಮ್ ಹಂಗೆ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಈ ಥರ ಎಣ್ಣೆಗೆಲ್ಲ ಬಿಟ್ಕೊಬೇಕು. ಎಣ್ಣೆಗೆ ಬಿಟ್ಕೊಂಡು ಹಂಗೇ ಅದು ಒಂಥರ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎಣ್ಣೆಲಿ ಕರ್ಕೊಬೇಕು. ಇದು ಮಧ್ಯೆ ಎಲ್ಲ ಬೇಗನೆ ಬೆಂದೋಗ್ಬಿಡ್ತಿದ್ದು. ಮೈದಾ ಅಲ್ವಾ, ಬೇಗ ಅಂದರೆ ಬೇಗನೆ ಬೆಂದೋಗುತ್ತೆ, ಜಾಸ್ತಿ ಹೊತ್ತೇನು ಇಡೋ ಅಷ್ಟಿಲ್ಲ. ನೋಡಿ ಹೆಂಗೆ ಉಬ್ಬುತ್ತೆ. ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಈ ಥರ ಉಬ್ಬಿ ಬರುತ್ತೆ. ನಾವು ಒಂಚೂರು ಹಿಟ್ಟು ಹಾಕಿದ್ರೂ ಈ ಥರ ಉಬ್ಬು ಬರುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಉಂಡೆ ಹಾಕಿದ್ರೆ ಇನ್ನೂ ದಪ್ಪಕ್ಕೆ ಬರುತ್ತೆ. ಈ ಹೋಟ್ಲಲ್ಲೆಲ್ಲ ದಪ್ಪಕ್ಕೆ ಬರೋ ಥರ ಉಂಡೆ ಹಾಕ್ಕೊತಾರೆ. ನೋಡಿ ಇವಾಗ ನಾನು ಅಷ್ಟೇ ಚಿಕ್ಕದಾಗಿ ಉಂಡೆ ಹಾಕಿದ್ರೆ ಇಷ್ಟಿಷ್ಟು ದಪ್ಪ ಬರ್ತಾಯಿದೆ. ಇದನ್ನು ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕನೂ ಎಣ್ಣೆಲಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಗಂಟ್ಲು ಕಟ್ಟಿತ್ತು, ಸ್ವಲ್ಪ ಹುಷಾರಿರಲಿಲ್ವಲ್ಲ, ನಾನೇನು ತಿನ್ನೋಕೆ ಹೋಗಿಲ್ಲ. ಒಂದೇ ಒಂದು ತಿಂದೆ ಅಷ್ಟೇ, ಟೇಸ್ಟ್ ನೋಡೋದಕ್ಕೆ, ಜಾಸ್ತಿ ಏನು ತಿಂದಿಲ್ಲ. ನೋಡಿ ಇವಾಗೆಲ್ಲನೂ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಇನ್ನೊಂದು 2-3 ಬ್ಯಾಚ್ ಹಾಕ್ಕೊಂಬಿಟ್ರೆ ಮೇನವ್ರಿಗೆ ಸ್ನ್ಯಾಕ್ಸ್ ಆಗುತ್ತೆ. ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮಂಗೆ, ನನ್ನ ಮಗನಿಗೆ. ನಾನು ಒಂದಷ್ಟೇ ಟೇಸ್ಟ್ ನೋಡಿದ್ದು, ಜಾಸ್ತಿ ಏನೂ ತೊಗೊಂಡಿಲ್ಲ. ನೋಡಿ ಇವಾಗ 2ನೇ ಬ್ಯಾಚು ಹಾಕ್ಕೊಂಡಾಯಿತು. ನಾನು ಸ್ವಲ್ಪ ಇನ್ನೊಂದು ರೌಂಡ್ ಹಾಕ್ಕೋತೀನಿ ಅಷ್ಟೇ. ಸ್ವಲ್ಪನೇ ಹಿಟ್ಟು ಕಲಿಸಿದ್ದು, ಜಾಸ್ತಿ ಏನು ಕಲಿಸಿರಲಿಲ್ಲ ಅದಕ್ಕೆ. ನೋಡಿ ಇವಾಗ ಇನ್ನೊಂದು ಕಡೆ ಇನ್ನೊಂದು ಬ್ಯಾಚ್ ಆಯಿತು. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇವಾಗ ಟೇಸ್ಟ್ ಅದ್ರದ್ದು ಇದು ಟೆಕ್ಸ್ಚರು ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ತೋರಿಸ್ತೀನಿ. ಅದು ಮುರಿದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಟೆಕ್ಸ್ಚರ್ ಇರುತ್ತೆ. ಒಳಗಡೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಇರುತ್ತೆ ಮತ್ತು ಖಾರ ಉಪ್ಪು ಎಲ್ಲ ಇರುತ್ತೆ ಇದರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಸ್ನ್ಯಾಕ್ಸ್ ಅದು ಮಾಡ್ಕೊಂಡಲ್ಲ. ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ, ಬೇರೆ ಏನು ಮಾಡೋಕ್ಕೋಗಿಲ್ಲ. ನುಗ್ಗೆಕಾಯಿ ಸಾಂಬಾರು ನೆನ್ನೆದೇ ಇತ್ತು, ಅದಕ್ಕೆ ಬರೀ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಅದು ಮಾಡ್ಕೊಂಡಿದ್ದೆ ಸಂಜೆ. ಇವಾಗ ಅನ್ನಕ್ಕೆ ಇಟ್ಕೊಂಡ್ರೆ ಮುಗೀತು, ಇನ್ನೇನಿಲ್ಲ ಕೆಲಸ ನಂದು. ಬೇರೆ ಏನು ಮಾಡೋಕ್ಕೂ ಹೋಗಿಲ್ಲ, ಮುದ್ದೆನೂ ಮಾಡಲಿಲ್ಲ, ಏನಿಲ್ಲ. ಅನ್ನಕ್ಕೆ ಇಟ್ಕೊಂಡು ಸಾಂಬಾರು ಬಿಸಿ ಇಟ್ಕೊತೀನಿ ಅಷ್ಟೇ. ನೋಡಿ ಇವಾಗ ಅಕ್ಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ರೆ ಮುಗೀತು. ಊಟನೂ ಏನು ಮಾಡೋದಿಲ್ಲ ನಾನು ಇವಾಗ. ಮಧ್ಯಾಹ್ನ ರೊಟ್ಟಿ ತಿಂದಿದ್ದೆ, ಸ್ವಲ್ಪ ನುಗ್ಗೆಕಾಯಿ ಸಾಂಬಾರಲ್ಲಿ ಅನ್ನನೂ ತಿಂದಿದ್ದೆ, ಸಾಂಬಾರು ಚೆನ್ನಾಗಿತ್ತು ಅಂತ. ಇವಾಗೂ ತಿಂದ್ಬಿಟ್ರೆ ಹೆವಿ ಆಗೋಗ್ಬಿಡುತ್ತೆ, ಅದಕ್ಕೇ ಏನು ತಿನ್ನೋಕೆ ಹೋಗ್ತಾಯಿಲ್ಲ. ಮತ್ತು ಇನ್ನೊಂದು ನನ್ನ ಮಗನಿಗೆ ಬೇರೆ ಬಟ್ಟೆ ತರೋಕೆ ಹೋಗಬೇಕು ಯುಗಾದಿ ಹಬ್ಬಕ್ಕೆ. ಇನ್ನೂ ತೊಗೊಂಡೇ ಬಂದಿಲ್ಲ. ನಮ್ಮ ಮನೆಯವರು ಲೇಟಾಯಿತು ಬಂದಿದ್ದು ಇವತ್ತು, ಅದಕ್ಕೆ ನಾನು ಹೋಗಲಿಲ್ಲ. ನೋಡೋಣ ಯಾವಾಗಾಗುತ್ತೋ ಹೋಗೋದು, ನಾಳೆ ನಾಡಿದ್ದಲ್ಲಿ. ನೋಡಿ ಉಪ್ಪು ಹಾಕ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಆ ಕಡೆ ಸಾಂಬಾರು ಬಿಸಿಗೆ ಇಟ್ಕೊತಾ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನನಗೆ ಬರೋ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇದೆ ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಏನೂ ಇದಾಗಿಲ್ಲ. ನೆನ್ನೆ ಮಾಡಿದ್ದು ಸಾಂಬಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ದೆ, ಸಾಕಾಗಿತ್ತು ಸಾಂಬಾರಂತೂ. ನೋಡಿ ಈ ಥರ ಇದೆ. ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಹಂಗಂಗೆ ಇದೆ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.